ಕೊಪ್ಪಳದ ಬಲ್ಟೋಡ ಕಾರ್ಖಾನೆ ವಿಸ್ತರಣೆಗೆ ಸಿಕ್ತಾ ಗ್ರೀನ್ ಸಿಗ್ನಲ್ ಅನ್ನುವಂತ ಪ್ರಶ್ನೆ ಇದೆ. ಬಲ್ಡೋಟ ಕಾರ್ಖಾನೆಯ ವಿಸ್ತರಣೆಗೆ ಹಾಗಾದ್ರೆ ಗ್ರೀನ್ ಸಿಗ್ನಲ್ ಸಿಕ್ತಾ ಅನ್ನೋದಾಗಿ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯಿಂದಲೇ ಪರವಾನಗಿ ನೀಡಿದೆ. ನಾವು ಜನರ ಅಭಿಪ್ರಾಯದಿಂದ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ದೇವೆ, ಆದರೆ ಕಾರ್ಖಾನೆ ವಿಸ್ತರಣೆಗೆ ಕೇಂದ್ರವೇ ಲೈಸೆನ್ಸ್ ನೀಡಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೇಂದ್ರ ಸರ್ಕಾರವನ್ನ ಹೋರಾಟಗಾರರು ಯಾಕೆ ಕೇಳ್ತಾ ಇಲ್ಲ ಅಂತ ಹೇಳಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಮಾಡಿರುವಂತದ್ದು. ನಾವು ಜನರ ಕೊಪ್ಪಳ ಸ್ವಾಮೀಜಿ ಅಭಿಪ್ರಾಯದಿಂದ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ದೇವೆ, ಆದರೆ ಕಾರ್ಖಾನೆ ವಿಸ್ತರಣೆಗೆ ಕೇಂದ್ರ ಸರ್ಕಾರ ಲೈಸೆನ್ಸ್ ನೀಡಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಪ್ಪಳದ ಹಾಲುವರ್ತಿ ಗ್ರಾಮದ ಬಳಿ ವಿಸ್ತರಿಸಲಾಗ್ತಾ ಇರುವಂತಹ ಬಲ್ಡೋಟ ಕಾರ್ಖಾನೆ ಇದು. ಆ ಕಾರ್ಖಾನೆಯ ವಿಸ್ತರಣೆಗೆ ವಿರೋಧವನ್ನ ಮಾಡಿ ಗವಿಶ್ರೀ ಸ್ವಾಮೀಜಿ ನೇತೃತ್ವದಲ್ಲಿ ಕೊಪ್ಪಳ ಬಂದ್ ಅನ್ನು ಕೂಡ ಮಾಡಲಾಗಿತ್ತು. ಇದೀಗ ಕಾರ್ಖಾನೆಯ ವಿಸ್ತರಣೆಗೆ ಕೇಂದ್ರ ಅಸ್ತು ಬೆನ್ನಲ್ಲೇ ಹೋರಾಟದಿಂದ ಸ್ವಾಮೀಜಿ ಹಿಂದೆ ಸರಿದಿದ್ದಾರೆ. ಇತ್ತ ಕೇಂದ್ರ ಸರ್ಕಾರದ ಲೈಸೆನ್ಸ್ ಇಂದ ರಾಜ್ಯ ಸರ್ಕಾರ ಸೈಲೆಂಟ್ ಆಗಿದೆ. ದಿನದಿಂದ ದಿನಕ್ಕೆ ಹೋರಾಟದಿಂದ ಅನೇಕ ಹೋರಾಟಗಾರರು ಹಿಂದೆ ಸರಿಯುತ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅವರು ಉತ್ತರ ಕೊಟ್ಟಿದ್ದಾರೆ, ಆದ್ರೆ ಜನ ವಿರೋಧ ಮಾಡ್ತಾ ಇದ್ದಾರೆ. ಅವರು ಉತ್ತರ ಕೊಟ್ಟಿದ್ದಾರೆ, ಆದ್ರೆ ಜನ ವಿರೋಧ ಮಾಡ್ತಾ ಇದ್ದಾರೆ. ನಾವು ಜನರ ಪರವಾಗಿ ತೀರ್ಮಾನ ತಗೊಂಡಿದ್ದೀವಿ. ಅವರು ವಸ್ತುಸ್ಥಿತಿ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ, ಪರಿಸರ ಎನ್ವೈರನ್ಮೆಂಟ್ ಇದು ಪರಿಸರ ಕೊಟ್ಟಿದ್ದೀರ. ಯಾಕೆ ಅವ್ರನ್ನ ಕೇಳಲ್ಲ ನೀವು? ಅವ್ರನ್ನ ಕೇಳಿ ಮೊದಲು. ರಾಜ್ಯ ಸರ್ಕಾರ ಹೇಳಾಯ್ತಲ್ರಿ, ವಿಲ್ ಗೋ ಬೈ ದಿ ಒಪಿನಿಯನ್ ಆಫ್ ದಿ ಪೀಪಲ್. ಏನು ಹೇಳಿದ್ದೇನು? ಇಂಗ್ಲಿಷ್ ನಲ್ಲಿ ಹೇಳಿದ್ರೆ, ಕನ್ನಡದಲ್ಲಿ ಹೇಳಿದ್ರೆ ಪಬ್ಲಿಕ್ ಒಪಿನಿಯನ್ ಕೇಳ್ಕೊಂಡಿದ್ರು ಸರ್ ಮಿನಿಸ್ಟರ್. ಇದು ಪಬ್ಲಿಕ್ ಒಪಿನಿಯನ್ ಅಂತ ಹೇಳಿಲ್ಲ, ಸ್ವಾಮೀಜಿ ಅವರು ಬಂದು ಭೇಟಿ ಆಗ್ತಾರೆ ಅಂತ ಹೇಳಿದ್ರೆ ಅದು ಸ್ವಾಮೀಜಿ ಮುಖ್ಯಮಂತ್ರಿ ಅವರು ನಮ್ಮ 450 ಬೆಡ್ ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿ ನೀವು ಹಾಸ್ಪಿಟಲ್ ವಾರದಿಂದ ಇದೇ ಕೊಪ್ಪಳ ಜಿಲ್ಲಾ ಮೆಡಿಕಲ್ ಏನಾಗ್ತದೆ ಇದೆ ಓಪನಿಂಗ್ ಮಾಡಬೇಕು. ಉದ್ಘಾಟನೆ ಮಾಡೋದು ಅಷ್ಟೇ ನಿಂತಿದೆ ಸರ್. 450 ಬೆಡ್ ಹಾಸ್ಪಿಟಲ್ ತಾವು ಈಗ 2 ಸಲ ಈ ತಿಂಗಳಲ್ಲಿ ಮಾಡುತ್ತಂತೆ. 3ನೇ ಸಲ ಬರಲಿಲ್ಲ. ಬರ್ತೀನಿ. ಅದು ಉದ್ಘಾಟನೆ ಮಾಡ್ಲಿಕ್ಕೋಸ್ಕರನೇ ಯಾವ್ದು ಡೇಟು ಫಿಕ್ಸ್ ಆಗಿದೆಯಾ? ಮಾಡಿದ್ರು ಸರ್. ಅಷ್ಟು ಸೆಷನ್ ಇರೋದಕ್ಕೆ ಮುಂದೆ ಕೊಪ್ಪಳದ ಬಲ್ಡೋಟ ಕಾರ್ಖಾನೆ ವಿಸ್ತರಣೆಗೆ ಸದ್ಯ ಗ್ರೀನ್ ಸಿಗ್ನಲ್ ಸಿಗ್ತಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಇದೆ. ಬಲ್ಡೋಟ ಆರಂಭದ ವಿಚಾರದಲ್ಲಿ ಜಿಲ್ಲೆಯ ಜನರ ತೀರ್ಮಾನಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು. ಇನ್ನು ಒಪ್ಪಿಗೆ ನೀಡಿರುವಂತಹ ವಿಚಾರವನ್ನ ಕೇಂದ್ರ ಸರ್ಕಾರಕ್ಕೆ ಕೇಳಬೇಕು ಅಂತ ಹೇಳಿಯೂ ಕೂಡ ಹೇಳಿಕೆಯನ್ನ ನೀಡಿದ್ರು. ಹಾಗಾಗಿ ಈಗ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯಿಂದಲೇ ಅಲ್ಲಿ ಲೈಸೆನ್ಸ್ ದೊರೆತಿದೆ. ನಾವು ಜನರ ಅಭಿಪ್ರಾಯದಿಂದ ಅಷ್ಟೇ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ವಿ, ಆದರೆ ಕಾರ್ಖಾನೆ ವಿಸ್ತರಣೆಗೆ ಕೇಂದ್ರವೇ ಲೈಸೆನ್ಸ್ ನೀಡಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸದ್ಯ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರವನ್ನ ಹೋರಾಟಗಾರರು ಯಾಕೆ ಕೇಳ್ತಾ ಇಲ್ಲ ಅನ್ನೋದಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಮಾಡಿದ್ದಾರೆ.